ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದು ಅಂತ ಹೇಳ್ತಾ, ಲೈಕ್ ಮಾಡೋದ್ರ ಜೊತೆಗೆ ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ ಸಹಕರಿಸಿ ಅಂತೇಳಿ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತದ ಅಭಿಯಾನದ ಕಾರ್ಯಕ್ರಮಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಒಂದು ವರದಿ ನಮ್ಮ ಚಾನಲಲ್ಲಿ ಮತ್ತೆ ಪ್ರಸಾರ ಮಾಡ್ತಾಯಿದ್ದೀವಿ. ಆ ವರದಿ ತಾವೆಲ್ಲ ಗಮನಿಸ್ಬೇಕಂತ ಹೇಳ್ಕೊಂಡು ಒಂದು ತಮ್ಮಲ್ಲಿ ವರದಿ ಸಲ್ಲಿಸ್ತಾ ಇದ್ದೀನಿ. ದಿನಾಂಕ 18/11/2025 ಬೆಳಗ್ಗೆ 9:30 ಗಂಟೆಗೆ ಹಲಗೂರಿನ ಜೆ ಪಬ್ಲಿಕ್ ಸ್ಕೂಲಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಯೋಜನೆಯಡಿಯಲ್ಲಿ ಮಾದಕ ವಸ್ತುಗಳನ್ನು ನಿಷೇಧಿಸಲು ವಿದ್ಯಾರ್ಥಿನಿಯರಿಗೆ ಶಾಲೆಯ ಸಿಬ್ಬಂದಿಯವರಿಂದ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಮುಖ್ಯೋಪಾಧ್ಯಾಯರು, ಶಾಲಾ ಸಿಬ್ಬಂದಿಯವರು ಕೆಲವು ವಿಚಾರಗಳನ್ನು ವಿಶೇಷಚೇತನ ಇಲಾಖೆಯಿಂದ ಆಯೋಜನೆ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಮತ್ತು ಅಲ್ಲಿರ್ತಕ್ಕಂಥ ಬುದ್ಧ ಮಕ್ಕಳಿಗೆ ಈ ಒಂದು ವ್ಯಸನಮುಕ್ತ ಭಾರತದ ಅಭಿಯಾನದ ಬಗ್ಗೆ ವ್ಯಸನಗಳಿಂದ ದೂರಿರಬೇಕು ಮತ್ತು ಮದ್ಯಪಾನ, ಧೂಮಪಾನ ಇಂಥ ಇವೆಲ್ಲದರಿಂದ ನಿಷೇಧಿತ ವಸ್ತುಗಳಿಂದ ದೂರ ಇರಬೇಕು ಅಂತಕ್ಕಂಥ ವಿಚಾರ ಎಲ್ಲ ಮಕ್ಕಳಿಗೂ ಕಿವಿಮಾತು ಹೇಳಿ ಈ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನು ಆದರ್ಶಪ್ರಾಯವಾಗಿರಬೇಕು ಮತ್ತು ಜೀವನದಲ್ಲಿ ನಶಾಮುಕ್ತ ಅಂದರೆ ವ್ಯಸನಗಳಿಗೆ ದಾಸನಾದರೆ ತುಂಬ ತೊಂದರೆ ಅನುಭವಿಸ್ಬೇಕಾಗ್ತದೆ ಅಂತಕ್ಕಂಥ ವಿಚಾರ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಬಿ ಜಯಶಂಕರ್ ಇವರು ಹಲಗೂರು ಗ್ರಾಮ ಪಂಚಾಯಿತಿಯಲ್ಲಿ VRW ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮೂವಿ ಸ್ಟಾರ್ಟಿಂಗ್ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ. ಆದ್ದರಿಂದ ಯುವಜನತೆಯು ಹೆಚ್ಚು ಸಂಖ್ಯೆಯಲ್ಲಿ ಅಭಿಯಾನದಡಿಯಲ್ಲಿ ಒಂದಾಗಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ಸ್ವತಃ ನಾವೆಲ್ಲರೂ ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ. ಏಕೆಂದರೆ ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತವಾಗಿಸಲು ದೃಢ ನಿರ್ಧಾರ ಕೈಗೊಳ್ಳೋಣ. ನಮ್ಮ ದೇಶವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಸತತ ಪ್ರಯತ್ನವನ್ನು ಮಾಡುತ್ತೇನೆಂದು
ಆದೇಶದಂತೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವ್ಯಸನ ಅಂದರೆ ಬೇಡ ಬೀಳೋದಕ್ಕೆ ಬೀಡಿ ಸಿಗರೇಟು ಎಣ್ಣೆ ಸಾರಾಯಿ ಗುಟ್ಟ ಪಾನ್ ಪರದು ಯಾರೂ ಕೂಡ ಉಪಯೋಗಿಸಬಾರ್ದು. ಅದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ಸುತ್ತಮುತ್ತಲಿನವರಿಗೆ, ಜೊತೆಗೆ ನಮಗೂ ಕೂಡ ಆರೋಗ್ಯ ಕೆಟ್ಟೋಗುತ್ತೆ. ಇದರಿಂದ ನೀವು ಒಳ್ಳೆಯ ಸಮುದಾಯ ಅಥವಾ ದೇಶ ಅಂದರೆ ಸದೃಢ ಮತ್ತು ಆರೋಗ್ಯವಂತ ದೇಶ ಇದ್ದರೆ ಆ ದೇಶನೂ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಯಾವ ರೀತಿ ಮಾದಕ ವ್ಯಸನಗಳು ಅಂದರೆ ಕೆಟ್ಟ ಅಭ್ಯಾಸಗಳನ್ನು ಮೈಗೂಡಿಸಬಾರದು ಅಂತೇಳಿ ಈ ಒಂದು ಸರ್ಕಾರದ ಆದೇಶದಂತೆ ಇವತ್ತು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ವಿ. ನಿಮ್ಮ ಮನೆ ಅಕ್ಕಪಕ್ಕ ಅಣ್ಣ ತಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಈ ಥರ ಒಂದು ಬೀಡಿ ಸಿಗರೇಟು ಎಲ್ಲ ಸಾರಿಗಳು ಕುಡಿತಾ ಇದ್ರೆ ಅದನ್ನು ಬೇಡಿ, ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳಿ. ಏಕೆಂದರೆ ಬದಲಾವಣೆ ನಿಮ್ಮಿಂದಲೇ. ಜೊತೆಗೆ ನೀವು ಹೇಳಿದ್ರೆ ಈ ಚಿಕ್ಕ ಮಗು ತಿಳ್ಕೊಂಡು ಇಷ್ಟೊತ್ತಲ್ಲಿ ಹೇಳ್ತಾ ಇದ್ದಿಲ್ಲ ಅಂತೇಳಿ ನಿಮಗೂ ಬೆಲೆ ಕೊಟ್ಟು ನಿಮ್ಮಿಂದ ಬದಲಾವಣೆ ಮಾಡ್ಬೋದು. ಅದರಿಂದ ಎಲ್ಲರೂ ಕೂಡ ನಿಮ್ಗೆ ಈ ಪ್ರಯತ್ನ ಪಡಿ. ಒಳ್ಳೆಯದಾಗಿ ಹೇಳಬೇಕು ಅಂದರೆ ದೊಡ್ಡವರು ಚಿಕ್ಕವರು ಅನ್ನೋದು ಏನಿಲ್ಲ ಅಲ್ವಾ, ಎಲ್ಲರೂ ಒಳ್ಳೆಯದು ಅಂತ ಇದ್ದೇ ಇರ್ತದೆ. ಅದರಿಂದ ನಿಮ್ಮಿಂದಲೇ ನೀವು ಇಷ್ಟವನ್ನು ಹೇಳಿ, ಉಪದೇಶ ಮಾಡಿ. ಹೇಳಿದ್ರೆ ಕೇಳ್ಬೋದು, ಕೇಳಿದ್ರೆ ಇಷ್ಟ ಅಲ್ವಾ. ಅದರಿಂದ ಎಲ್ಲರೂ ಧನ್ಯವಾದಗಳು.